ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 260ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾಸ್ತುಶಾಸ್ತ್ರ, ಪ್ರತಿಮಾಲಕ್ಷಣ, ಅರ್ಧನಾರೀಶ್ವರ, ಉಮಾಮಹೇಶ್ವರ, ಶಿವನಾರಾಯಣ, ಮಹಾವರಾಹ, ನಾರಸಿಂಹ, ತ್ರಿವಿಕ್ರಮ, ಬ್ರಹ್ಮ, ಷಣ್ಮುಖ, ವಿನಾಯಕ, ಕಾತ್ಯಾಯನಿ, ದೇವೇಂದ್ರ ಇವರ ಪ್ರತಿಮೆಗಳ ಲಕ್ಷಣಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಬ್ರಹ್ಮಾಂಡವೆಲ್ಲವನ್ನೂ ಆಕ್ರಮಿಸುವುದಕ್ಕಾಗಿ ಅದ್ಭುತ ರೂಪವನ್ನು ತಾಳಿದ ತ್ರಿವಿಕ್ರಮ ಮೂರ್ತಿಯ ಲಕ್ಷಣವನ್ನು ಇನ್ನು ಹೇಳುತ್ತೇನೆ. ಅವನು ಪಾದವನ್ನು ಮೇಲಕ್ಕೆ ಎತ್ತಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂತೆ ಪ್ರದರ್ಶಿಸಬೇಕು. ಕೆಳಗಡೆ ವಾಮನನು ಕಮಂಡಲುವನ್ನು ಹಿಡಿದು ನಿಂತಿರುವಂತೆ ರಚಿಸಿ ಬಲಗೈಯಲ್ಲಿ ಕೊಡೆಯನ್ನು ಕೊಡಬೇಕು. ಅವನ ಮುಖದಲ್ಲಿ ದೈನ್ಯವು
ತೋರುತ್ತಿರಬೇಕು. ಅವನ ಪಕ್ಕದಲ್ಲಿ ಗಿಂಡಿಯನ್ನು ಹಿಡಿದುಕೊಂಡು ಬಲಿಚಕ್ರವರ್ತಿ ನಿಂತಿರುವಂತೆಯೂ ಗರುಡನು ಅವನನ್ನು ಬಂಧಿಸುತ್ತಿರುವಂತೆಯೂ ನಿರ್ಮಿಸಬೇಕು. ಮತ್ಸ್ಯಮೂರ್ತಿಯನ್ನು ಮತ್ಸ್ಯಾಕಾರವಾಗಿಯೂ ಕೂರ್ಮ ಮೂರ್ತಿಯನ್ನು ಕೂರ್ಮ ರೂಪವಾಗಿಯೂ ರಚಿಸಬೇಕು. ಷಡ್ಗುಣ ಪರಿಪೂರ್ಣನಾದ ನಾರಾಯಣನ ವಿವಿಧ ರೂಪದ ವಿಗ್ರಹಗಳನ್ನು ಈ ರೀತಿಯಾಗಿ ರಚಿಸಬೇಕು. ಕಮಂಡಲುವನ್ನು ಕೈಯಲ್ಲಿ ಹಿಡಿದುಕೊಂಡು 4 ಮುಖಗಳಿಂದ ಕೂಡಿರುವಂತೆ ಬ್ರಹ್ಮದೇವನ ಪ್ರತಿಮೆಯನ್ನು ನಿರ್ಮಿಸಬೇಕು. ಹಂಸವನ್ನು ಏರಿರುವಂತೆ ಕೆಲವು ಸಂದರ್ಭಗಳಲ್ಲಿಯೂ ಕಮಲದ ಮೇಲೆ ಕುಳಿತಿರುವಂತೆ ಕೆಲವು ಸಂದರ್ಭಗಳಲ್ಲಿಯೂ ರಚಿಸಬಹುದು. ಅವನ ಮೈಬಣ್ಣವು ತಾವರೆಯ ಒಳಭಾಗದ ಬಣ್ಣವನ್ನು ಹೋಲುವುದು. ಅವನು 4 ತೋಳುಗಳಿಂದಲೂ ಶುಭಕರವಾದ ಕಣ್ಣುಗಳಿಂದಲೂ ಕಂಗೊಳಿಸುವನು. ಎಡಗೈಯಲ್ಲಿ ಕಮಂಡಲುವನ್ನು, ಬಲಗೈಯಲ್ಲಿ ಸ್ರುವವೆಂಬ ಹೋಮ ಸಾಧನವನ್ನು ಹಿಡಿದುಕೊಂಡಿರುವನು. ಎಡಗೈಯಲ್ಲಿ ದಂಡವನ್ನು, ಸ್ರುವವನ್ನು ಧರಿಸಿರುವಂತೆ ತೋರಿಸಬೇಕು. ಮುನಿಗಳು, ದೇವತೆಗಳು, ಗಂಧರ್ವರು ಸುತ್ತಲೂ ನಿಂತು ಸ್ತೋತ್ರ ಮಾಡುತ್ತಿರಬೇಕು. ಬಿಳಿಯ ವಸ್ತ್ರವನ್ನೋ ಕೃಷ್ಣಾಜಿನವನ್ನೋ ಧರಿಸಿ ಆ ದೇವನು 3 ಲೋಕಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವಂತೆ ಕಾಣುವನು. ಶ್ರೇಷ್ಠವಾದ ಯಜ್ಞೋಪವೀತದಿಂದ ಆತನು ವಿರಾಜಿಸುತ್ತಿರುವನು. ಪಕ್ಕದಲ್ಲಿ ತುಪ್ಪದ ಪಾತ್ರೆಯನ್ನು, 4 ವೇದಗಳನ್ನು ವಿನ್ಯಾಸ ಮಾಡಬೇಕು. ಎಡಗಡೆ ಸಾವಿತ್ರಿಯು, ಬಲಗಡೆ ಸರಸ್ವತಿಯು ಕಂಗೊಳಿಸುತ್ತಿರುವಂತೆಯೂ ಬ್ರಹ್ಮನ ಮುಂದೆ ಪಾದತಲದಲ್ಲಿ ಋಷಿಗಳು ನಿಂತಿರುವಂತೆಯೂ ರಚಿಸಬೇಕು. ಬಾಲಸೂರ್ಯನಂತೆ ತೇಜಸ್ವಿಯಾದ ಷಣ್ಮುಖನ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು. ಅವನ ಬಣ್ಣವು ತಾವರೆಯ ಒಳಭಾಗದ ಬಣ್ಣವನ್ನು ಹೋಲುವುದು. ಅವನು ಬಾಲಕ, ಕೋಮಲಕಾಯ, ದಂಡವನ್ನು ತೋಳು ಬಳೆಗಳನ್ನು ಧರಿಸಿ ಸೊಗಸಾದ ನವಿಲನ್ನೇರಿ ಕುಳಿತಿರುವನು. ತನಗೆ ಇಷ್ಟವಾದ ಕಡೆಯಲ್ಲಿ ಷಣ್ಮುಖನನ್ನು ಸ್ಥಾಪಿಸಬಹುದು. ನಗರದಲ್ಲಾದರೆ 12 ಬಾಹುಗಳು, ಊರಿನಲ್ಲಾದರೆ 4 ತೋಳುಗಳು, ವನದಲ್ಲಿ ಅಥವಾ ಗ್ರಾಮದಲ್ಲಾದರೆ 2 ಭುಜಗಳು ಇರಬೇಕು. ಶಕ್ತಿ, ಪಾಶ, ಖಡ್ಗ, ಶರ ಮತ್ತು ಶೂಲಗಳೆಂಬ 5 ಆಯುಧಗಳು 5 ಕೈಗಳಲ್ಲಿ ಶೋಭಿಸುವವು. ಇನ್ನೊಂದು ಕೈ ಭಕ್ತರಿಗೆ ಅಭಯವನ್ನೋ ವರವನ್ನೋ ಕರುಣಿಸುತ್ತಿರುವುದು. ಇವೆಲ್ಲವೂ ಬಲಗಡೆಯ ಕೈಗಳು. ತೋಳು ಬಳೆಗಳಿಂದಲೂ ಅಲಂಕೃತವಾದವು. ಎಡಗಡೆಯ 6 ಕೈಗಳು ಬಿಲ್ಲು, ಬಾವುಟ, ಮುಷ್ಟಿ, ನೀಡಿದ ತೋರುಬೆರಳು, ಗುರಾಣಿ ಮತ್ತು ಕೋಳಿ ಇವುಗಳಿಂದ ಕೂಡಿರುವವು. 2 ಕೈಗಳಿದ್ದರೆ ಬಲಗೈಯಲ್ಲಿ ಶಕ್ತಿಯನ್ನು, ಎಡಗೈಯಲ್ಲಿ ಕುಕ್ಕುಟವನ್ನು ನಿರ್ಮಿಸಬೇಕು. 4 ತೋಳುಗಳಿರುವುದಾದರೆ ಎಡಗಡೆ ಶಕ್ತಿ ಮತ್ತು ಪಾಶಗಳು, ಬಲಗಡೆ ಕತ್ತಿಯು, ಅಭಯ ಅಥವಾ ವರದ ಹಸ್ತವು ಕಂಗೊಳಿಸುವವು. ಇನ್ನು
ವಿನಾಯಕನ ಲಕ್ಷಣವನ್ನು ಹೇಳುವೆನು. ಆನೆಯ ಮುಖ, 3 ಕಣ್ಣುಗಳು, ಜಗ್ಗುವ ಹೊಟ್ಟೆ, 4 ತೋಳುಗಳು, ಸರ್ಪದ ಯಜ್ಞೋಪವೀತ, ಇವುಗಳಿಂದ ಆತನು ಪ್ರಕಾಶಿಸುವನು. ಅವನ ಕಿವಿಗಳು ಮೊರದಂತಿವೆ, ಮುಖವು ದೊಡ್ಡದಾಗಿದೆ, ಕೋರೆದಾಡೆ ಒಂದೇ ಒಂದಿದೆ, ಹೊಟ್ಟೆ ದಪ್ಪನಾಗಿದೆ. ಅವನು ಬಲಗೈಯೊಂದರಲ್ಲಿ ತನ್ನ ದಂತವನ್ನು, ಮತ್ತೊಂದರಲ್ಲಿ ನೈದಿಲೆಯನ್ನು ಹಿಡಿದುಕೊಂಡಿರುವನು. ಎಡಗೈಗಳಲ್ಲಿ ಕಡುಬನ್ನು, ಕೊಡಲಿಯನ್ನು ಹಿಡಿದಿರುವನು. ಆಕಾರವು ದೊಡ್ಡದಾಗಿರುವುದರಿಂದ ಮುಖವು ಗುಜ್ಜಾಗಿದೆ. ಕೈ ಕಾಲುಗಳು, ಹೆಗಲುಗಳು ಪುಷ್ಟವಾಗಿವೆ. ಸಂಪತ್ತಿನಿಂದಲೂ ಬುದ್ಧಿಯಿಂದಲೂ ಅವನು ಕೂಡಿರುವನು. ಈ ರೀತಿಯಲ್ಲಿ ವಿನಾಯಕನ ಮೂರ್ತಿಯನ್ನು ನಿರ್ಮಿಸಿ ಕೆಳಗಡೆ ಇಲಿಯನ್ನು ವಿರಚಿಸಬೇಕು. ಕಾತ್ಯಾಯನಿ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು. ಅವಳಿಗೆ 10 ಭುಜಗಳು. ಆಕೆ ತ್ರಿಮೂರ್ತಿಗಳ ಆಕಾರವನ್ನು ಅನುಸರಿಸುತ್ತಿರುವಳು. ಜಟಾಭಾರವನ್ನು ಹೊತ್ತು ಅರ್ಧಚಂದ್ರನನ್ನು ಮುಡಿದಿರುವಳು. ಅವಳಿಗೆ ಕಣ್ಣುಗಳು 3, ಮುಖವು ಪೂರ್ಣ ಚಂದ್ರನಂತಿರುವುದು. ಮೈ ಬಣ್ಣದಲ್ಲಿ ಅಗಸೆಯ ಹೂವನ್ನು ಹೋಲುವುದು. ಗಂಭೀರವಾದ ನಿಲುವಿನಿಂದಲೂ ಕಾಂತಿಯುಕ್ತವಾದ ಕಣ್ಣುಗಳಿಂದಲೂ ಅವಳು ಪ್ರಕಾಶಿಸುತ್ತಿರುವಳು. ದೇವಿಯು ಹೊಸ ಯೌವನದಿಂದ ತುಂಬಿರುವಳು. ಎಲ್ಲ ಒಡವೆಗಳಿಂದಲೂ ಅಲಂಕೃತಳಾಗಿರುವಳು. ಅವಳ ಹಲ್ಲುಗಳು ಸುಂದರವಾಗಿಯೂ ಸ್ತನಗಳು ಪರಿಪುಷ್ಟವಾಗಿ ಉನ್ನತವಾಗಿಯೂ ಇರುವವು. ನಿತಂಬಗಳ, ಸ್ತನಗಳ ಮತ್ತು ಕೇಶಪಾಶಗಳ ಭಾರದಿಂದ ಅವಳ ಶರೀರವು 3 ಕಡೆಗಳಲ್ಲಿ ಬಾಗಿರುವುದು. ಅವಳು ಮಹಿಷಾಸುರನನ್ನು ಸಂಹರಿಸಿ ಲೋಕವನ್ನು ರಕ್ಷಿಸಿದವಳು. ಅವಳ ಬಲಗೈಗಳಲ್ಲಿ ತ್ರಿಶೂಲ, ಖಡ್ಗ, ಚಕ್ರ, ತೀಕ್ಷ್ಣವಾದ ಬಾಣ ಮತ್ತು ಶಕ್ತಿಗಳೆಂಬ ಆಯುಧಗಳನ್ನು ಕ್ರಮವಾಗಿ ಒಂದರ ಕೆಳಗೆ ಮತ್ತೊಂದನ್ನು ಕೊಡಬೇಕು. ಇನ್ನು ಎಡಗೈಗಳಲ್ಲಿ ಇರುವ ಆಯುಧಗಳನ್ನು ಹೇಳುವೆನು ಕೇಳಿರಿ. ಎಡಗಡೆ ಗುರಾಣಿ, ಹೆದೆ ಏರಿಸಿದ ಬಿಲ್ಲು, ಪಾಶಾಯುಧ, ಅಂಕುಶ, ಗಂಟೆ ಮತ್ತು ಕೊಡಲಿ ಇವುಗಳನ್ನು ಒಂದೊಂದು ಕೈಯಲ್ಲಿ ಕೊಡಬೇಕು. ಕೆಳಗಡೆ 2 ತಲೆಗಳುಳ್ಳ ಮಹಿಷವನ್ನು ರಚಿಸಬೇಕು. ಅದರ ತಲೆ ಕತ್ತರಿಸಿ ಹೋಗಲು ಮಹಿಷಾಸುರನು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಅಲ್ಲಿ ಉದ್ಭವಿಸುವನು. ಅವನ ಎದೆ ಶೂಲದಿಂದ ಸೀಳಿ ಹೋಗಿದೆ. ಕರುಳು ಹೊರಕ್ಕೆ ಹೊರಟಿದೆ. ಮೈಯೆಲ್ಲ ರಕ್ತದಿಂದ ಕೆಂಪಾಗಿದೆ. ಕಣ್ಣುಗಳು ರಕ್ತದಂತೆ ಕೆಂಪಾಗಿ ವಿಶಾಲವಾಗಿ ಅರಳಿವೆ. ನಾಗಪಾಶಗಳು ಅವನನ್ನು ಬಿಗಿದುಕೊಂಡಿವೆ. ಹುಬ್ಬುಗಂಟಿನಿಂದ ಅವನ ಮುಖವು ಭಯಂಕರವಾಗಿದೆ. ಪಾಶಾಯುಧ ಸಹಿತವಾದ ಎಡಗೈಯಿಂದ ದುರ್ಗಾದೇವಿ ಅವನ ಜುಟ್ಟನ್ನು ಹಿಡಿದಿರುವಳು. ಮುಖದಿಂದ ರಕ್ತವನ್ನು ಕಾರುತ್ತಿರುವಂತೆ ದೇವಿಯ ವಾಹನವಾದ ಸಿಂಹವನ್ನು ಪ್ರದರ್ಶಿಸಬೇಕು. ಅವಳು ಬಲಗಾಲನ್ನು ಆ ಸಿಂಹದ ಮೇಲೆ ಮಟ್ಟವಾಗಿ ಇಟ್ಟುಕೊಂಡಿರುವಳು.
ದೇವತೆಗಳು ಅವಳ ಅದ್ಭುತ ರೂಪವನ್ನು ಸ್ತುತಿಸುತ್ತಿರುವರು. ಈಗ ದೇವೇಂದ್ರ ವಿಗ್ರಹದ ಲಕ್ಷಣವನ್ನು ವಿವರಿಸಿ ಹೇಳುವೆನು. ಸುರರಾಜನಿಗೆ 1000 ಕಣ್ಣುಗಳು. ಅವನು ಮದ ಹತ್ತಿರುವ ಐರಾವತವೆಂಬ ಆನೆಯ ಮೇಲೆ ಕುಳಿತಿರುವನು. ಅವನ ತೊಡೆಗಳು ದಪ್ಪವಾಗಿವೆ. ಎದೆಯು ಮುಖವು ವಿಶಾಲವಾಗಿವೆ. ಹೆಗಲು ಸಿಂಹದ ಹೆಗಲಿನಂತೆ ಅತ್ಯಂತ ಬಲವಾಗಿದೆ. ತೋಳುಗಳು ದೀರ್ಘವಾಗಿವೆ. ಆ ದೇವರಾಜನು ಕಿರೀಟವನ್ನು ಕುಂಡಲಗಳನ್ನು ಧರಿಸಿರುವನು. ಆತನ ತೊಡೆಗಳು ತೋಳುಗಳು ಪರಿಪುಷ್ಟವಾಗಿವೆ. ಕಣ್ಣುಗಳು ವಿಶಾಲವಾಗಿವೆ. ವಜ್ರಾಯುಧವನ್ನು ನೈದಿಲೆಯನ್ನು ಕೈಗಳಲ್ಲಿ ಹಿಡಿದಿರುವನು. ಬಗೆ ಬಗೆಯ ಒಡವೆಗಳನ್ನು ತೊಟ್ಟಿರುವನು. ದೇವತೆಗಳು ಗಂಧರ್ವರು ಅವನನ್ನು ಪೂಜಿಸುತ್ತಿರುವರು. ಅಪ್ಸರ ಸ್ತ್ರೀಯರು ಓಲೈಸುತ್ತಿರುವರು. ಛತ್ರವನ್ನು ಚಾಮರಗಳನ್ನು ಹಿಡಿದು ಸೇವೆ ಸಲ್ಲಿಸುತ್ತಿರುವ ದೇವತಾ ಸ್ತ್ರೀಯರನ್ನು ಪಕ್ಕದಲ್ಲಿ ನಿರ್ಮಿಸಬೇಕು. ಗಂಧರ್ವ ಗಣ ಪರಿವೃತನಾದ ದೇವೇಂದ್ರನು ಸಿಂಹಾಸನದಲ್ಲಿ ಮಂಡಿಸಿರುವನು. ಅವನ ಎಡಗಡೆ ನೈದಿಲೆ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಅವನ ಪತ್ನಿಯಾದ ಇಂದ್ರಾಣಿಯು ಕುಳಿತಿರುವಳು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರತಿಮಾಲಕ್ಷಣಂ ನಾಮ ಷಷ್ಠ್ಯಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 261ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ, ಪ್ರತಿಮಾಲಕ್ಷಣ, ಅಷ್ಟದಿಕ್ಪಾಲಕರು, ಸೂರ್ಯ, ಸಪ್ತಮಾತೃಗಳು, ಲಕ್ಷ್ಮಿ, ಯಕ್ಷಿಣಿ, ಮನ್ಮಥ ಇವರ ಪ್ರತಿಮೆಗಳ ಲಕ್ಷಣದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.